ಈಗ ನೀವು ನೇಪಾಳಕ್ಕೆ ಹೋದ್ರಲ್ಲ, ಅಲ್ಲಿ ಕುಟುಂಬದ ಜೊತೆ ನಿಮ್ ಒಡನಾಟ ಇತ್ತಂತೆ. ರಾಜ ಕುಟುಂಬದ ಜೊತೆ ನೇಪಾಳದ್ದು ಇತ್ತು. ಹೆಂಗೆ, ಯಾರ ಜೊತೆ ಇತ್ತು? ಅದು ಒಬ್ರು ಸತ್ತರಲ್ಲ ಅವ್ರ ಹೆಸರು ಇದ್ದದ್ದು ಬೀರೇಂದ್ರ ಸಿಂಗ. ನಮ್ಮನ್ನು ಕರೆಸಿದವರು ಅವರು, ನಮ್ಮನ್ನು ಕರೆಸಿದವರು. ಕರೆಸಿ ನಮ್ಗೆ ಇದನ್ನ ಸನ್ಮಾನ ಮಾಡಿ ಕಾಣಿಕೆ ಕೊಟ್ಟು ನಮಸ್ಕಾರ ಹಾಕಿದ್ರು. ಬೀರೇಂದ್ರ ಸಿಂಗ್ ಇರ್ಬೇಕು. ಬೀರೇಂದ್ರವರೇ. ಹೌದು 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 ಹೌದು. ಆವಾಗ ಮುಂದೆ ಬೆಳಿಗ್ಗೆ ಅಲ್ಲೊಂದು ಹಿತ್ತಾಳೆದೊಂದು ನಂದಿ ಇದೆ ದೇವಸ್ಥಾನ, ಪಶುಪತಿನಾಥ ದೇವಸ್ಥಾನ ಮುಂದೆ ಭಯಂಕರ ದೊಡ್ಡದೊಂದು ಹಿತ್ತಾಳೆ ನಂದಿ ಇದೆ. ಅದು ಕರೆಕ್ಟ್ 5 ಗಂಟೆ ಕೂಗ್ತಿದೆ. 5 ಗಂಟೆ ಕೂಗ್ತಿದೆ ಅಂತ ಹೇಳಿದ್ರು ಅವ್ರು ಮಹಾರಾಜರು. 5 ಗಂಟೆ ಕೂಗ್ತಿದೆ, ನೀವು ಸ್ನಾನ ಮಾಡ್ಕೊಂಡು ಪಶುಪತಿನಾಥ ದೇವಸ್ಥಾನಕ್ಕೆ ಹೋಗ್ರಿ. ಮತ್ತೆ ನಿಮ್ಮ ಉಡುಪಿಯವರೇ ದೇವರ ಅರ್ಚಕರಲ್ಲಿರೋದು, ಅವ್ರು ಕನ್ನಡ ಮಾತಾಡ್ತಾರೆ. ನಿಮಗೆ ಏನ್ ಬೇಕು ಅದು ಕಸಿ ಮಾಡ್ಕೊಡಕ್ಕೆ ನಾನು ಅವ್ರಿಗೆ ವ್ಯವಸ್ಥೆ ಮಾಡಿರ್ತೇನೆ ಅಂತ ಹೇಳಿದ್ರು. 4 ದ್ವಾರ ಇದಾವೆ ಅದಕ್ಕೆ. 4 ದ್ವಾರದಲ್ಲಿ ಒಬ್ಬರು ಋಗ್ವೇದಿಗಳು, ಒಬ್ಬರು ಸಾಮವೇದಿಗಳು, ಒಬ್ಬರು ಅಥರ್ವವೇದಿಗಳು, ಒಬ್ಬರು ಯಜುರ್ವೇದಿಗಳು ಹೋಗಿ ಇದು ಮಾಡ್ತಾರೆ. ರುದ್ರಾಕ್ಷಿ ಮಾಡಿ ಸುರುತ್ತಾರೆ ಇದರಲ್ಲಿ. ಆಮೇಲೆ ಒಂದು ಏಕಮುಖಿ ಅಂತ ಇರ್ತದೆ, ಆ ಏಕಮುಖಿ ಹಾಕಿಬಿಟ್ಟು ತಾನೇ ನ್ಯಾಯ ಕುತ್ಕೊಂಡಿರ್ತಾರೆ. ಈಗ ಇವರೆಲ್ಲ ಏಕಮುಖಿ ಅಂತ ಎಲ್ಲ ಬೋಗಸು, ಅವುಗಳಲ್ಲಿ ಏನು ಶಕ್ತಿ ಇರಲ್ಲ. ಅಲ್ಲಿ ಮಾತ್ರ ಇವತ್ತು ಏಕಮುಖಿ ರುದ್ರಾಕ್ಷಿ ನೋಡ್ಬೇಕಂದ್ರೆ ನೀವು ನೇಪಾಳಕ್ಕೆ ಹೋಗ್ಬೇಕು. ಆ ರುದ್ರಾಕ್ಷಿಯಲ್ಲೇ ಇರ್ತದೆ, ಹಾಗೆ ಸುರಿಯುತ್ತಾರೆ ನ್ಯಾಯ ಕುತ್ಕೊಂಡಿರ್ತಾರೆ. ಇವತ್ತು ಕಣ್ಣಲ್ಲಿ ನೋಡ್ಬೋದು ಅದನ್ನ. ಹಾಗೆಲ್ಲ ಏಕಮುಖಿ ರುದ್ರಾಕ್ಷಿ. ಮತ್ತು ಆವಾಗ ಅಲ್ಲಿ ರುದ್ರಾಕ್ಷಿನ ತಗೊಂಡ್ವಿ. ಆಮೇಲೆ ಷಟ್ಮುಖಿ ರುದ್ರಾಕ್ಷಿನ ತಂದ್ವಿ. ಮಹಾರಾಜರ ಆಶ್ರಯದಲ್ಲಿ ಒಂದು ಬಹಳ ಹೆಸರು ಮಾಡಿಕೊಟ್ರು ಅವರು. ಯಾರ ಆಶ್ರಯದಲ್ಲಿ ಇರೋದಂದ್ರೆ ನಾವೆಲ್ಲ ಯಾವುದೇ ಚಿಂತನೆ, ನಮ್ಮದೇ ಯೋಚನೆಯಲ್ಲಿ ಬಂದಿದ್ದೇವೆ. ಏನು ಚಿಂತೆ ಬೇಡ, ನಿಮಗೆ ಕಿಂಚಿತ್ತು ಬೇಡ, ನಾವು ನಿಲ್ತಾ ಇರ್ತೇವೆ, ನಾವು ಹೋಗ್ತಾನೆ ಇರ್ತೇವೆ ಅಂತ ಹೇಳಿ ಆಯ್ತು ಹೋಗಿ ಬನ್ನಿ ಅಂತ ಹೇಳಿದ್ರು. ಮಹಾರಾಜರು ಗೌರವಿಸಿದ್ರು ಬಂದು. ಕೇಳಿ ಮತ್ತೆ ಕೇಳಿದ್ರ. ಈಗ ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ಏನು? ಅದೇನು ವಿಜ್ಞಾನನೋ ಏನದು? ನೋಡ್ರಿ, ಜ್ಯೋತಿಷ್ಯ ನಾನು ಹೇಳ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಂತೈತೆ. ಜ್ಯೋತಿಷ್ಯ ನಿಜ, ಜ್ಯೋತಿಷಿ ಸುಳ್ಳು. ಜ್ಯೋತಿಷ್ಯ ವಿಜ್ಞಾನ, ಜ್ಯೋತಿಷಿ ನಕಲಿ. ನಾನು ಜ್ಯೋತಿಷ್ಯ ಅಂತಂದ್ರೆ ನನ್ನಲ್ಲಿ ಅರ್ಥ ಇದೆ. ನಾನು ಜ್ಯೋತಿಷಿ ಅಂದ್ರೆ ನಾನು ನಿಮಗೆ ಮೋಸ ಮಾಡೋನು. ಯಾಕಂತಂದ್ರೆ ಜ್ಯೋತಿಷ್ಯ ಅನ್ನೋದು ಯಾರ್ದೋ ಭವಿಷ್ಯ ಹೇಳೋದಕ್ಕೆ ಹುಟ್ಟಿಲ್ಲ. ನಿಖರವಾಗಿ ಹೇಳ್ಬೇಕಂದ್ರೆ ಯಾವುದೇ ವ್ಯಕ್ತಿ ಜ್ಯೋತಿಷ್ಯ ಹೇಳೋದಕ್ಕೆ ಹುಟ್ಟಿಲ್ಲ. ಜ್ಯೋತಿಷ್ಯ ಅನ್ನೋದಕ್ಕೆ ವೇದನೆ ಹೇಳ್ತಿದೆ. ವೇದಾಹಿ ಯಜ್ಞಾರ್ಥಂ ಅಭಿಪ್ರವರ್ತ ಕಾಲಾನುಪೂರ್ವಂ ವಿಹಿತಾಸ್ಯ ಯಜ್ಞ ತಸ್ಮಾದಿದಂ ಕಾಲ ವಿಧಾನ ಶಾಸ್ತ್ರಂ ಯೋ ಜ್ಯೋತಿಷಂ ವೇದ ಸ ವೇದ ಯಜ್ಞ. ಅಂದರೆ ದೇಶಕ್ಕೆ ಬೇಕಾಗಿರೋದು ಸಕಲ ಕಾಲಕ್ಕೆ ಮಳೆ ಬೆಳೆ ಇವು ಸಂಪೂರ್ಣವಾಗಿ ಇರಬೇಕಾದಂತ ಕಾಲ ಬೇಕು ದೇಶಕ್ಕೆ, ಪ್ರಪಂಚಕ್ಕೆ ಬೇಕು. ಹಾಗಿದ್ರೆ ವೇದ ಹುಟ್ಟಿಸಿರೋದು ಜ್ಯೋತಿಷ್ಯವನ್ನ ಯಾವ ಯಜ್ಞವನ್ನ ಯಾವ ಕಾಲಕ್ಕೆ ಮಾಡಬೇಕು ಅನ್ನೋದನ್ನು ನೋಡೋದಕ್ಕೆ ಜ್ಯೋತಿಷ್ಯ ಹುಟ್ಟಿತೆ ಹೊರತು ಯಾರೋ ಹೊಟ್ಟೆ ಹೊರ್ಕೊಳ್ಳೋದಕ್ಕೆ ಜ್ಯೋತಿಷ್ಯ ಹುಟ್ಟಿಲ್ಲ. ಆದ್ರೆ ಅದರಲ್ಲಿ ಪ್ರಯತ್ನ ಪೂರ್ವಕವಾಗಿ ಭೃಗ್ವಾದಿ ಮಹರ್ಷಿಗಳು ಏನು ಇವತ್ತಿನ ದಿವಸ ಮಾನವನ ಕಲ್ಯಾಣಕ್ಕೂ ಕೆಲವು ಅವಶೇಷಗಳನ್ನು ನಾವು
ಕೊಡಬೇಕು ಅಂತ ತಿಳ್ಕೊಂಡ್ಬಿಟ್ಟು ಅದನ್ನೇ ನಿಮ್ಮದೇ ಆದ ಪುಟದಲ್ಲಿ ನಾವು ಹಾಕಿದೆ ನೋಡಿ, ಕೆಲವು ಮಾಹಿತಿ ಹಾಕಿದ್ದು ಪಂಚಾಂಗ ರಿಲೀಸ್ ಆಗಿ ಈಗ ಮತ್ತು ಆ ಒಂದು ವಿಷಯಕ್ಕೆ ತೊಗೊಂಡ್ಬಿಟ್ಟು ನಾವು ಇವತ್ತಿನ ದಿವಸ ಆಟ ಆಡ್ತೇವೆ. ಯಾಕೆ ಅದಕ್ಕೆ ಪಂಚಭವತಿ ಪಂಚನ ಭವತಿ ಅಂತ ಒಂದು ಶಬ್ದ ಹುಟ್ಟಿಸಿರೋದಕ್ಕೆ. ಪಂಚಭವತಿ ಪಂಚನ ಭವತಿ, 5 ಸುಳ್ಳು ಆಗ್ಬೋದು, 5 ಕಡೆ ಆಗ್ಬೋದು ಅಂತ. ಈಗ ಹಾಗಾಗಿ ಜ್ಯೋತಿಷ್ಯ ಅಪ್ಪಟ ವಿಜ್ಞಾನ, ಜ್ಯೋತಿಷಿ ಅಲ್ಲ. ನಾವು ಜ್ಯೋತಿಷಿಗಳು ಹೊರತು ಜ್ಯೋತಿಷ್ಯ ಅಲ್ಲ. ಕೇಳಿ ಮತ್ತೆ ಹೇಳ್ತೀರಾ? ಈಗ ನಾನು ಬಂದಾಗ ನಿಮ್ಮ ಮಠದಲ್ಲಿ ಎಲ್ಲ ಆಲ್ಬಮ್ಗಳನ್ನು ನೋಡ್ತಾ ಇದ್ದೆ. ಅದರಲ್ಲಿ ಹಳೇದು ನಿಮ್ದು ಎಲ್ಲ ಫೋಟೋಗಳಿತ್ತು. ನನಗೆ ಒಂದು ಫೋಟೋ ನನಗೆ ಬಹಳ ಆಕರ್ಷಣೆ ಆಯಿತು. ಅದು ಏನು ಆಕರ್ಷಣೆ ಆಯಿತು ಅಂದ್ರೆ, ನಿಮ್ಮ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಉಡುಪಿಯ ಪೇಜಾವರ ಶ್ರೀಗಳೇ ಇದು ಮಾಡ್ತಾ ಇದ್ದಾರೆ. ಏನದು? ಕಾರ್ಕಳದಲ್ಲಿ ನಮ್ಮವರೇ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಆಯ್ತು. ನನಗೆ ನೆನಪಲ್ಲಿ ಇಸ್ವಿ ನೆನಪಿಲ್ಲ. ನಮ್ಮವರೇ ಒಂದು ಸಮ್ಮೇಳನ ಆಯ್ತು. ಸಮ್ಮೇಳನ ಆದಾಗ ನನ್ನನ್ನು ಆಹ್ವಾನಿಸಿದ್ರು. ಇವ್ರು ಯಾರು ಇರ್ಲಿಲ್ಲ ಅವಾಗ, ನನ್ನನ್ನೇ ಆಹ್ವಾನಿಸಿದರು. ಈಗ ನೀವೇನು ನೋಡ್ತಾ ಇದ್ದೀರಿ ದಕ್ಷಿಣ ಕನ್ನಡದಲ್ಲಿ ಇವ್ರು ಯಾರು ಇರಲಿಲ್ಲ. ಮತ್ತೆ ಅಂತ ಸಂದರ್ಭದಲ್ಲಿ ನಾನು ಹೋದಾಗ ಎಲ್ಲ ಭಾಷಣ ಗೀಷಣಗಳು ಎಲ್ಲ ಅದು ನಂತರ ಸ್ವಾಮಿಗಳಿಗೆ ಆಶೀರ್ವಾದ ಕೊಡ್ತಾರೆ. ಸ್ವಾಮಿಗಳಿಗೆ ಆಶೀರ್ವಾದ ಕೊಡ್ತಾರೆ ಅಂತಂದ್ರೆ, ಮತ್ತೆ ನಾನು ಸಣ್ಣವನು, ಅವರು ಯಜಮಾನ್ರು, ವಯೋವೃದ್ಧರು, ದೊಡ್ಡ ಮಠಸ್ಥರು. ಅದಕ್ಕೆ ನನ್ನ ಮೊದಲು ಕೊಡ್ರು. ನನಗೆ ಮೊದಲು ಕೊಟ್ಟಾಗ ನಾನು ಹೇಳಿದೆ, ನಾನು ಕಾರ್ಯಕ್ರಮಕ್ಕೆ ಬಂದಿರೋದು ಅಂದ್ರೆ ಪೇಜಾವರ ಶ್ರೀಗಳನ್ನ ಯುದ್ಧ ಮಾಡ್ಲಿಕ್ಕೆ ಬಂದೇನೆ ಅಂತ ಹೇಳಿ ಇದು ಆರಂಭದ ಮಾತಾಡೋದು. ನಾನು ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡಿರೋದು, ಬಂದಿರೋದು ಪೇಜಾವರ ಶ್ರೀಗಳೊಡನೆ ಯುದ್ಧ ಮಾಡ್ಲಿಕ್ಕೆ ಬಂದೇನೆ. ಅವ್ರು ಹಾಲು ಕುತ್ಕೊಂಡ್ಬಿಟ್ಟು ಕೊಡ್ತಿದ್ದಾರೆ. ಆವಾಗ ಯುದ್ಧ ಮಾಡ್ಲಿಕ್ಕೆ ಬಂದೆ. ಯುದ್ಧ ಅಂತಂದ್ರೆ ನನ್ನವರ ಯುದ್ಧ ಆಗಿರ್ಬೋದು, ಬುದ್ಧಿ ನಿಮ್ದು ಸುಧಾರಿಸ್ಬೇಕಾಗಿದೆ ಕುತ್ಕೊಂಡಿರೋದು, ಅದಕ್ಕೋಸ್ಕರ ಯುದ್ಧ ಮಾಡ್ತೇನೆ ಅಂತ ಹೇಳಿದೆ. ನಾನು ಕೇಳಿದೆ, ಪೇಜಾವರ ಶ್ರೀಗಳನ್ನು ಕೇಳ್ತಾ ಇದ್ದಾನೆ, ಗುರುಗಳೇ ಕೃಷ್ಣ ನಿಮ್ಮವನೇ, ಕೃಷ್ಣ ನಿಮ್ಮವನೇ, ಅವನು ಯಾದವ, ನೀವು ಬ್ರಾಹ್ಮಣರು, ಅವ ನಿಮ್ಮವನೇ ಅವರು ಆಮೇಲೆ ನಾನು ಹೇಳ್ತೇನೆ, ಅವ್ರು ಹೇಳೋದಲ್ಲ ಗೊತ್ತು ನನಗೆ, ನಾನೇ ಹೇಳ್ತೇನೆ ಯಾರವನು ಅಂತ ಅನ್ನೋದ್ರ ಬಗ್ಗೆ ಅಂತೇಳಿ ಹೇಳಿದೆ ನಾನು. ಆವಾಗ ಕೃಷ್ಣನು ಯಾರು ಅನ್ನೋದನ್ನ ಇವತ್ತಿಗೂ ಎಲ್ಲರೂ ಹೇಳೋದು ಯಾದವನ ಕುಲಜ ಅಂತಾನೆ. ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಮತ್ತೆ ಹಾಗಿದ್ರೆ ಅವ ಹೇಳ್ಯಾನ, ಕೃಷ್ಣ ಹೇಳ್ಯಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ದುಷ್ಕೃತಾಯ ಗುಣಾಚರಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಧೇ ವಿಧೇ ಅಂತ ಹೇಳಿದಾನೆ. ಇದನ್ನೇ ಅರ್ಥೈಸಬೇಕಾಗಿದ್ರೆ ನೀವು ಅದೇ ಭಗವದ್ಗೀತೆಯಲ್ಲಿ ಉತ್ತರ ಹೇಳಿಲ್ಲವ. ಅದನ್ನು ಉತ್ತರಿಸ್ಬೇಕಾಗಿದ್ರೆ ನೀವು ಪ್ರಶ್ನೋಪನಿಷತ್ತಿಗೆ ಹೋಗ್ಬೇಕಾಗುತ್ತೆ, ಗರ್ಭೋಪನಿಷತ್ತಿಗೆ ಹೋಗ್ಬೇಕಾಗುತ್ತೆ, ಗರ್ಭರಹಸ್ಯೋಪನಿಷತ್ತಿಗೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಉತ್ತರ ಅಲ್ಲಿದೆ ಹೊರತು ಕೃಷ್ಣನೇ ಉತ್ತರ ಹೇಳಿಲ್ಲ ಅದಕ್ಕೆ. ಹಾಗಿದ್ರೆ ಯಾವ ಒಂದು ದೇಶದಲ್ಲಿ ಹುಟ್ಟು ಬರ್ತೀರಿ ಅಂತ ಹೇಳ್ರಿ? ಭಾರತ ಬಿಡ್ರಿ, ಭಾರತ ಬಿಟ್ಟು ಇನ್ಯಾವ ದೇಶದಲ್ಲಿ ನಾವು ಹುಟ್ಟು ಬಿಡ್ತೇವೆ ಅಂತ ಹೇಳಿ ಅವನು? ಯಾವ ರಾಜ್ಯದಲ್ಲಿ, ಯಾವ ಜಿಲ್ಲೆಯಲ್ಲಿ, ಯಾವ ತಾಲೂಕಿನಲ್ಲಿ, ಯಾರ ಮನೆಯಲ್ಲಿ ನನ್ನ ತಂದೆ ತಾಯಿ ಎಂಥವ್ರೆ ಅಂತೇಳಿ ಹುಟ್ಟು ಬಿಡ್ತೇನೆ ಅಂತ ಎಲ್ಲಿ ಹೇಳಿದ ಅವನು? ಹೇಳಿಲ್ಲ. ಹಂಗಾರೆ ಪ್ರಶ್ನೋಪನಿಷತ್ತು, ಆಮೇಲೆ ಶ್ರೀಮಚ್ಚಿಲ್ಪ ಗರ್ಭೋಪನ ರಹಸ್ಯೋಪನಿಷತ್ತು, ಇವು ಅದಕ್ಕೋಸ್ಕರ ಹೇಳ್ತವೆ ಅಂತ ಹೇಳಿ ಅದನ್ನು ಹೇಳಿದೆ ನಾನು. ತುಂಬ ಬಾಯಿ ತಕೊಂಡೆ ಕೇಳಿದ್ರು ನಾನು. ಅದನ್ನು ಹೆಂಗೆ ಏನು ಹೇಳ್ಯಾನ ಕೃಷ್ಣ ಅಂತ ಅಲ್ಲಿ ಹೇಳಿದ ಅವನು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂದ.
ಶೈಲ ಇದಕ್ಕೆ ಇಲ್ಲಿ ಗರ್ಭ ರಹಸ್ಯೋಪನಿಷತ್ತು ಏನ್ ಹೇಳ್ತಾ ಇದೆ ಅಂದ್ರೆ ಯದಾ ಯದಾ ವಹೀಯತೆ ಲೋಕ ತಸ್ಮಾದರ್ಮಗ್ಗಂ ಶಿಲ್ಪರೂಪಂ. ನಾ ಹೆಂಗ್ ಹುಟ್ಟುಬಿಡ್ತೇನೆ ಅಂದ್ರೆ ಶಿಲ್ಪ ರೂಪದಲ್ಲಿ ಹುಟ್ಟುಬಿಡ್ತೇನೆ. ನನಗೆ ಜೀವ ಅಂತ ಇಲ್ಲ ನನಗೆ. ಯದಾ ಯದಾ ವಹೀಯತೆ ಲೋಕ ತಸ್ಮಾದರ್ಮಗ್ಗಂ ಶಿಲ್ಪರೂಪಂ ತದೈವಾವಿರ್ಭೂಯತೆ ಭಗವಾನ್ ವಿಶ್ವಕರ್ಮಾತ್ಮ ನಸ್ಥೇ ಚೇದ್ದೇವ ಪರಂ ಪ್ರಸಗ್ಗಂ ಶಿಲ್ಪಕರ್ಮಾಚಾರ್ಯ ಪಂಚ ಅಂತ ಹೇಳ್ದ. ನಿಜ. ಹಾಗಿದ್ರೆ ನಾನು ಹೆಂಗ್ ಬರ್ತೇನೆ ಅಂದ್ರೆ ಯಾವ ವಿಶ್ವಕರ್ಮನ ತೇಜಸ್ಸಿನಿಂದ ಒಂದು ರೂಪ ಮಾಡಿ ಇಡ್ತಾನೋ ಆ ರೂಪದಲ್ಲಿ ನಾನಿರ್ತೇನೆ ಅಂತ ಹೇಳಿದ್ನ ಹೊರತು ನಾನು ಯೋನಿ ಮುಖದಿಂದ ಬರ್ತೇನೆ ಅಂತ ಹೇಳೇ ಇಲ್ವಲ್ಲ ಅವನು. ಹೇಳಿ ಅವ್ರಿಗೆ ತುಂಬಾ ಹಿಡಿಸ್ಬಿಡ್ತೇನೆ. ಅವತ್ತಿನಿಂದ ನಮ್ಮಿಬ್ಬರ ಸ್ನೇಹ. ಸರಿ ಸರಿ. ಹೋಗ್ತಿದ್ದೆ ಅಲ್ಲ ಈಗಲಿರೋರು ಅವರೇ. ಈಗಿರೋರು ಮೊನ್ನೆ ನನ್ನ ಆಪರೇಷನ್ ಆದಾಗ ಡೆಲ್ಲಿಯಿಂದ ಫೋನ್ ಮಾಡಿ ಕೇಳಿದ್ದಾರೆ ಗುರುಗಳು. ಪೇಜಾವರ ಮಠಕ್ಕೂ ಜ್ಯೋತಿರ್ ಮಠಕ್ಕೂ ಅವಿನಾಭಾವ ಸಂಬಂಧ ಅದು ಕೊನೆಯ ಮಠ. ನೀವು ಅವರನ್ನು ಅಲಕ್ಷ್ಯ ಮಾಡಬೇಡಿ. ಅದು ರೊಕ್ಕ ಎಷ್ಟಾದ್ರೂ ಇಲ್ಲಿ ಅದರಿಂದ ನಾವಿದ್ದೇವೆ. ನಾವು ಈಗ ಆಪರೇಷನ್ ಮಾಡಿದವನು ಏಷ್ಯಾ ಖಂಡದಲ್ಲಿ 9ನೇ ಡಾಕ್ಟ್ರು. ಅವನು ಪೇಜಾವರ ಮಠದ ಶಿಷ್ಯ ವಿದ್ಯಾಧರ ಅಂತ ಹೇಳಿ. ಅವನು ಗಿನ್ನಿಸ್ ದಾಖಲೆ ಹೊಂದಿರೋ ಪ್ರಧಾನಮಂತ್ರಿ ಇದ್ದಾಗ 69 ವರ್ಷ ಅವ್ರಿಗೆ ಎಂತ ವ್ಯಾಧಿಗೆ ಆಪರೇಷನ್ ಬಂತವ್ರು. ಯಾರು ಮುಟ್ಲಿಲ್ಲ ಅವ್ರನ್ನ, ಇವರೇ ಮಾಡಿದ್ರು. ಅವರು ನಾನು ಮಾಡಿದ್ದು. ನಾನು ಅವಾಗ 69 ವರ್ಷಕ್ಕೆ ಎಂಡ್ ಅಂತ ಮುಟ್ಟಂಗಂತೆ ಆಪರೇಷನ್ ಮಾಡಲ್ಲ ಅಂತ. ಅವ್ರಿಗೆ 69 ವರ್ಷ ಆಪರೇಷನ್ ಆದಾಗ ನನಗೆ 81 ವರ್ಷ. ಆಮೇಲೆ ಹೇಳಿದ್ರವ್ರು ಡಾಕ್ಟರ್ ಮಾಡೋ ಮುಂದೆ. ಆಮೇಲೆ ಅಲ್ರಿ ಈಗ 81 ವರ್ಷ ನಿಮ್ಗೆ, 81 ವರ್ಷದಲ್ಲಿ ಈ ವ್ಯಾಧಿ ಹೋಗಕ್ ಕೊಟ್ಟಿರಲ್ಲ, ನೀವು ಕೈಯಾಗ ಹಿಡ್ಕೊಂಡಿರಿ. ಕಿಡ್ನಿ ಹೋಗಕ್ ಕೊಟ್ಟಿರಲ್ಲ, ಕೈಯಾಗ ಹಿಡ್ಕೊಂಡಿರಿ. ಮೆದುಳಿಗೆ ಹೋಗಕ್ ಕೊಟ್ಟಿರಲ್ಲ, ಕೈಯಾಗ ಹಿಡ್ಕೊಂಡಿರಿ. ಏನೈತಿ ನಿಮ್ಮಲ್ಲಿ ಅಂತದ್ದು ನಮ್ಗೊಂದಿಷ್ಟು ಕೊಡ್ರಿ ಅಂತ ಕೇಳ್ತಾನೆ. ಏನು ಇಲ್ಲಪ್ಪ ನಮ್ಮ ಹತ್ರ ಏನಿಲ್ಲ, ಭಗವಂತನ ಜ್ಞಾನವನ್ನು ತಲೆಯಲ್ಲಿ ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ ನನಗೆ ಅಂದೆ. ಆಯ್ತು ನಾ ಮಾಡ್ತೇನೆ, ನೀವು ಡಿಪಾಸಿಟ್ ಕಟ್ಟೋದು ಬೇಡ, ಏನು ಬೇಡ, ಆಮೇಲೆ ಪೇಮೆಂಟ್ ಮಾಡುತ್ತೆ ಅಂತ ಕರ್ಕೊಂಡೋಗಿ 3.25 ತಾಸು ಮಾಡಿದ್ರು ಸಾಹೇಬ್ರೆ. 3.25 ತಾಸು ಆಪರೇಷನ್ ಆಯ್ತು. ಸುಮಾರು 33 ಜನ ಹೆಲ್ಪರ್ಸು ಡಾಕ್ಟರ್ಗಳು ಅವ್ರಿಗೆ. ಆಮೇಲೆ ಮಾಡಿದ್ಮೇಲೆ ಒಂದು 15-20 ನಿಮಿಷ ನನ್ನನ್ನು ಬಿಟ್ಟು ಆಮೇಲೆ ಎಚ್ಚರ ಮಾಡಿದ ನಾನು ಕುಣಿಯಕ್ಕೆ ಹಚ್ಬಿಟ್ಟು ಚಪ್ಪಲಿ ಹೊಡ್ಕೊಂತ, ಸ್ವಾಮೀಜಿ ಆಪರೇಷನ್ ಸಕ್ಸಸ್, ಹೇಳಿದ ಮೇಲೆ ಮಾತಾಡ್ರಿ, ಹೇಳಿದ ಮೇಲೆ ಮಾತಾಡ್ರಿ ಅಂತ ಕುಣಿಯಕ್ಕೆ ಹಚ್ಚಿದ್ರು. ಆಮೇಲೆ ನಾನು ಕುಳ್ಳೆ ಹೇಳಿದೆ. ಆಮೇಲೆ ಮೊದಲು ನಾನು ಹೇಳಿದ್ದೆ ಅವ್ರಿಗೆ, ನೋಡಿ ನಾನು ಸಾಯೋದಕ್ಕೆ ಹೇಳೋದಿಲ್ಲ, ಈಗ 81 ವರ್ಷ ಬದುಕಿಬಿಟ್ಟೇನೆ, ನಾನು ಮಾಡ್ಬೇಕಾಗಿದ್ದು ಏನು ಬಹುತೇಕಿಲ್ಲ. ಮತ್ತೆ ನಾನು ಹೇಳ್ತಾ ಇರೋದು ಏನಪ್ಪ, ಸಾಯ್ತಾರ ಅಂತ ಅನ್ನೋದಕ್ಕೆ ಹಿಂಗೆ ಹೇಳ್ತಾರ ಅಂತ ತಿಳ್ಕೊಬೇಡಿ. ನಾನು ಸಾಯೋದಕ್ಕೆ ಹೇಳೋದಿಲ್ಲ, ಅದಕ್ಕಾಗಿ ಇಲ್ಲಿ ಬಂದಿಲ್ಲ. ನೀವು ಬದುಕಿಸಿದ್ರೆ ಒಂದು ಒಳ್ಳೆಯದಷ್ಟೇ, ಸತ್ರೆ ಅದಕ್ಕಿಂತ ಒಳ್ಳೆಯದು. ನಾನು ಸತ್ಬಿಟ್ರೆ ಅದಕ್ಕಿಂತ ಇನ್ನೂ ಒಳ್ಳೆಯದು. ಅದು ಹೆಂಗಂತೀರ ಅಂತಂದ್ರೆ ನಿರ್ಲಿಪ್ತಾನಲ್ಲ. ಅದೇ ಅದಕ್ಕೆ ನೀವು ನನ್ನ ಆಪರೇಷನ್ ಮಾಡ್ಕೊಂಡು ನಾನು ಒಂದೇ ಒಂದು ಕಂಡೀಷನ್. ಏನ್ ಕಂಡೀಷನ್ ಅಂದ್ರೆ, ಆಪರೇಷನ್ ಮಾಡಿಸ್ತಾರೆ, ನಾನು ಬದುಕಿಸ್ತಾರೆ. ಆದ್ರೆ ನನ್ನ ಮೆಮೊರಿ ಹೋದ್ರೆ ನೀವು ಕೊಂದದಕ್ಕಿಂತನೂ ಜಾಸ್ತಿ ಪಾಪ ಹತ್ತದ ನಿಮಗೆ. ನನ್ನ ಮೆಮೊರಿ ಹೋಗ್ಬಾರ್ದು. ಆ ಮೆಮೊರಿ ಹೋಗ್ದಂಗಿದ್ದ ಮಾತ್ರ ಆಪರೇಷನ್ ಮಾಡ್ರಿ, ಇಲ್ಲ ಹೆಂಗೋ ಸಾಯ್ತೀನಿ, ಹೋಗಿ ಕೈ ಬಿಟ್ಬಿಡ್ತೇನೆ. ಅಂದ್ರೆ ಒಂದ ಮಾತು, ಅವನ್ನೆಲ್ಲವೂ ನೀವೇ ಮಾಡ್ಕೊಂಡಿದ್ದೀರಿ, ನಿಮ್ಮ ಕೈಲೇ ಮಾಡ್ಕೊಂಡಿದ್ದೀರಿ. ನಾವೇನು ಮಾಡೋದಿಲ್ಲ, ನಿಮ್ಮ ಮೆಮೊರಿ ಮುಟ್ಟಕ್ ಹೋಗಲ್ಲ ನಾವು. ಅದಕ್ಕೇನು ಅಡೆತಡೆ ಐತೋ ಅದನ್ನಷ್ಟೇ ಸರಿಸ್ ತಗೊಂಡೆ ಅಂತೇಳಿ ಆಪರೇಷನ್ ಮಾಡಿದ್ರು. 3.25 ತಾಸು ಆಪರೇಷನ್ ಆಯ್ತು. ಅವಾಗಲೇ ಮಾತಾಡ್ಸಿದ್ರು, ಅಷ್ಟು ಉತ್ತರ ಕೊಟ್ಟರೆ ಬಂದೆ.
ಈ ವಿಷಯದಲ್ಲಿ ಪ್ರಿಯವರ್ತಿಗಳು ಕೃಷ್ಣನ ಬಗ್ಗೆ, ಕ್ರಿಶ್ಚಿಯನ್ ಎಂಬವನೇ ಅಂತ ಅಂದದ್ರ ಬಗ್ಗೆ, ಕೃಷ್ಣನ ಹುಟ್ಟನ್ನು ಯಾರು ಮಾಡಿದ್ರು, ವಿಶ್ವಕರ್ಮರು ತಂದ್ರು ಲೋಕದಲ್ಲಿ ಅಂತ ಹೇಳಿದ್ರ ಬಗ್ಗೆ, ಆಮೇಲೆ ಅವರಿಗೆ ಸಂಪೂರ್ಣ ಆಚಾರ್ಯತ್ವ ಅದು ಹುಟ್ಟಿನಿಂದಲೇ ಪಡ್ಕೊಂಡು ಬಂದಾರೆ ಅಂತ ಹೇಳಿದ್ರ ಬಗ್ಗೆ ಸಂಪೂರ್ಣ ಅವ್ರಿಗೆ ಜ್ಞಾನ ಬಂದ್ಬಿಟ್ಟು ಆವಾಗ ಬಂದ್ಬಿಟ್ಟು ವಿರೋಧಿಸೋದ್ಬಿಟ್ಟು ನಮ್ಮನ್ನು ಅತಿ ಪ್ರೀತಿಸಿದ್ರು. ಈಗ ನಿಮ್ಮ ಸೂತ್ರ ನಿಮ್ಮ ಕಂಡ್ರ ಪ್ರಕಾರ ನಾನು ಗಮನಿಸಿರೋ ಪ್ರಕಾರ ಕೃಷ್ಣ ವಿಶ್ವಕರ್ಮನ, ಕೃಷ್ಣ ಅಪ್ಪಟ ವಿಶ್ವಕರ್ಮ. ಓಕೆ ಕೃಷ್ಣ ಅಪ್ಪಟ ವಿಶ್ವಕರ್ಮ. ಯಾಕೆ ಅಂತಂದ್ರೆ ಅವಕ್ಕೆ ಭೇವ ಪಾರಂಪರ್ಯಗಂ ಶಿಲ್ಪಕರ್ಮಾಚಾರ್ಯತ್ವಂಜ ಅಂತ ಹೇಳ್ತಾನೆ. ಯಾವುದೇ ಶಿಲ್ಪವನ್ನು ಮಾಡ್ಬೇಕಾಗಿದ್ರೆ ಅವನಾಗಿರೋದಿಲ್ಲ, ಅವರು ವಿಶ್ವಕರ್ಮನೇ ಆಗಿರ್ತಾನೆ ಅಂತಂದ್ರೆ ಆವಾಗ ಅದಕ್ಕೊಂದು ಉದಾಹರಣೆ ಹೇಳ್ತಾರೆ ಭಗವದ್ಗೀತೆ ಓದಿದವರಿಗೆ ಅರ್ಥ ಆಗುತ್ತೆ. ರಸೋಹಮಪ್ಪು ಕೌಂತೆಯ ಪ್ರಭಾಸ್ಮಿ ಶಶಿ ಶಿವನೆಯೋ ಪ್ರಣವ ಸರ್ವವೇದೇಶು ಶಬ್ದ ಖೈ ಪೌರುಷಂ ರಸೋ ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಬರ್ತಿದೆ ಮಂತ್ರ. ಏನು ಅಂತಂದ್ರೆ ರಸೋಹಮಪ್ಪು ಕೌಂತೆಯ ಅಂತ ಹೇಳ್ತಾನೆ. ಅವಾಗ ಯಾವ ಕೌಂತೆಯ ಅಂದ್ರೆ ಅರ್ಜುನ ತಾನೆ. ಆ ಅರ್ಜುನನಿಗೆ 18 ಲಕ್ಷ ಸೈನ್ಯ ನಾನು ಇವತ್ತು ಯುದ್ಧದಲ್ಲಿ ಜಯ ತಂದ್ಕೊಂಡೆ ಅಂತ ಸೊಕ್ಕು ಬಂದಿರ್ತೈತೆ ಅರ್ಜುನನಿಗೆ. 18 ಲಕ್ಷ ಸೈನ್ಯದ ವಿರುದ್ಧ ನಾನು ಜಯ ಮಾಡಿದೆ ಅಂತ ಸೊಕ್ಕು ಬಂದಿರ್ತೈತೆ. ಅದನ್ನ ಇಳಿಸ್ಬೇಕಾಗಿರ್ತೈತೆ ಕೃಷ್ಣ ಹೇಳ್ತಾನೆ ಅರ್ಜುನ ನಾಳೆ ಒಂದ್ ದಿವಸ ನನ್ನ ಜೊತೆ ಬರ್ತೀಯ ಅಂತ ಹೇಳ್ತಾನೆ. ಯಾಕ್ರಿ ನಿಮ್ಗೆ ಕೇಳ್ತೀರಿ, ನಾನು ಯಾವ ನಿಮ್ಮ ಮಾತು ಹೇಳಿದ್ದೇನೆ ಅಂತ ಅರ್ಜುನ ಹೇಳ್ತಾನೆ. ಇಲ್ಲಪ್ಪ ನಾಳೆ ಒಂದ್ ದಿವಸ, ನಾಳೆ ಸುಮಾರು 1-2 ಗಂಟೆವರೆಗೂ ನನ್ನ ಹತ್ರ ಇರು ಅಂತ ಹೇಳ್ತಾರೆ. ಆಯ್ತು ಅಂತೇಳಿ ಹೊರಡ್ತಾರೆ. ಒಂದು ಸರೋವರ ಸಿಗುತ್ತೆ. ಸರೋವರದಲ್ಲಿ ಆಚೆ ಈಚೆ ಬಳ್ಳಿಗಳು ಬೆಳೆದಿರ್ತವೆ. 1-2 ಎಲೆ 2-3 ಎಲೆ ಹರ್ಕೊಂಬರು, ನಾವೆಲ್ಲ ಬಳ್ಳಿ 1-2-3 ಎಲೆ ಹರ್ಕೊಂಬರು ಅಂತ ಹೇಳ್ತಾರೆ. ಮಾಡಿ ಸಿಕ್ಕು ಅಂತಾರೆ. ಅದ್ರಾಗೆಲ್ಲ ರಸ ಬೀಳ್ತೈತೆ. ಆಮೇಲೆ ಏನು ರಸ ಬೀಳ್ತೈತಲ್ರಿ, ಮತ್ತೇನು ಕೇಳ್ತೀರಿ ನನ್ನ ಅಂತ. ನಾವಿನಪ್ಪ ಅದ ಬೇಕಾಗಿತ್ತು ನನಗೆ, ಅದಕ್ಕೆ ಮಾಡ್ತಾ ಕೇಳಿದೆ ನಾನು. ಸರಿ ಬಿಡ ಆಯ್ತು ಅಂತ ಹೇಳ್ತಾನೆ. ಆವಾಗ ಮುಂದೆ ಸ್ವಲ್ಪ ಹೋಗ್ತಾರೆ. ಸುಮಾರು 12 ಗಂಟೆ ಹೊತ್ತು. 12 ಗಂಟೆ ಹೊತ್ತಿಗೆ ಅರ್ಜುನ ನನ್ನೊಂದು ಈ ಪ್ರಶ್ನೆಯನ್ನ ನೀನು ಖಂಡಿತ ಮಾಡಲೇಬೇಕು. ಒಂದು ಕಣ್ಣಿನಾಸು ಕಣ್ಣು ಬಿಡಿಸದೆ ಸೂರ್ಯನನ್ನು ನೋಡ್ಬೇಕು ಅಂದು. ಅದನ್ನ ನನ್ನ ಕಣ್ಣನ್ನು ಕಲಿಬೇಕು ಅಂತ ಕರ್ಕೊಂಡು ಬಂದಿದ್ದೀರಾ? ಯಾಕೆ ಇಂಥ ಮಾತುಗಳನ್ನ ಯಾಕೆ ಹೇಳ್ತಾರೆ? ನೋಡೋಣ ಎಷ್ಟು ಆಯ್ತು ಅಷ್ಟು ಮಾಡು ಅಂತಾನೆ. ಸ್ವಲ್ಪ ಹೊತ್ತು ನೋಡ್ತಾನೆ, ಕಣ್ಣ ನೀರು ಬಂದು ಕಣ್ಣು ಮುಗಿಸ್ಬಿಟ್ಟು ಆಮೇಲೆ ಹೇಳ್ತಾನೆ ಸರಿ ಹಾಗಿದ್ರೆ ಕೃಷ್ಣ. ಆಗ ಹೇಳ್ತಾನೆ ಅರ್ಜುನಿಗೆ, ಅರ್ಜುನ ಎಲೆ ಸಿಕ್ಕಿದ್ರೆ ರಸ ಬಂತು. ರಸೋಹಮಪ್ಪು ಕೌಂತೆಯ. ಆ ರಸ ಬರ್ಬೇಕಾದ್ರೆ ನೀರು ಬೇಕು. ಅದಕ್ಕೆ ಆ ನೀರು ಯಾರು ಮಾಡಿದ್ದು? ನಿಮ್ಮ ತಾತ ಮಾಡಿದ್ದ. ಆ ನೀರು ತಂದು ಕೊಟ್ಟವ್ರು ಯಾರು? ಆ ಬಳ್ಳಿಗೆ ಇಲ್ಲಲ್ಲ. ರಸೋಹಮಪ್ಪು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯೋ. ಆ ಸೂರ್ಯನಲ್ಲಿ ಅಷ್ಟು ಶಾಖ ಇದೆಯಲ್ಲ, ಅದು ನಿಮ್ಮ ತಾತ ಕೊಟ್ಟಾರ? ಇಲ್ಲಲ್ಲ. ಸೂರ್ಯನಲ್ಲಿ ಇರ್ತಕ್ಕಂಥ ಶಾಖ ಸೂರ್ಯನಲ್ಲಿ ಇದೆ, ಅದು ಯಾರು ಕೊಟ್ಟಿಲ್ಲಲ್ಲ ಅಲ್ವಾ? ಹೌದು. ಆಮೇಲೆ ಚಿಟಿಕೆ ಹೊಡಿತಾನೆ, ಶಬ್ದ ಬರ್ತದೆ, ಚಟ್ ಅಂತ ಶಬ್ದ ಬರುತ್ತೆ. ಅದೊಂದು ಅರ್ಜುನ 18 ಲಕ್ಷ ಸೈನ್ಯ ನಾಶ ಮಾಡ್ದವನೇನು, ಇದು ಕೇಳಿಸ್ತಾನೆ ಹೆಂಗಿವೆ? ಕೇಳಿಸ್ತು. ಅಲ್ಲಿ ಹಿಡ್ಕೊಂಬ. 18 ಲಕ್ಷ ಸೈನ್ಯನೇ ನಾಶ ಮಾಡ್ದವ್ ನೀನು, ಈ ಒಂದು ಶಬ್ದ ಹಿಡ್ಕೊಂಬರಕ್ಕಾಗಲ್ವ ನಿನ್ಗೆ? ಹಿಡ್ಕೊಂಬ ಅಂತ. ಏನಾದ್ರು ತಪ್ಪು ಕ್ಷಮ ಮಾಡ್ಬಿಡು ಕೃಷ್ಣ, ನಾನು ಯಾಕೆ ಹೀಗೆ ಪರೀಕ್ಷೆಗೊಳಿಸಿದೆ? ಅದಕ್ಕೆ ಹೇಳ್ತಾನೆ ರಸೋಹಮಪ್ಪು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯೋ ಪ್ರಣವ ಸರ್ವವೇದೇಶು ಶಬ್ದ ಖೇ ಪೌರುಷಂ ರಸ. ಈ ಚುಟಿಕೆಯಿಂದ ಬಂದಿರ್ತಕ್ಕಂಥ ಶಬ್ದ ಪ್ರಣವ ಶಬ್ದ, ಓಂ ಅನ್ನೋ ಶಬ್ದ. ಅದನ್ನ ಹಿಡಿಲಿಕ್ಕಾಗುತ್ತ ನಿನಗೆ? ಇದಕ್ಕೆ ಯಾರು ಕರ್ತರು? ವಿಶ್ವಕರ್ಮ. ಅವನಿಂದ ನಾವು ನೀವು ಎಲ್ಲ ನೀ ಯಾಕೆ ಒಣ ಜಂಬ ಮಾಡ್ತೀಯ ಅಂದ್ಕೊಳ್ಳೆ ಶರಣಾಗತನಾಗ್ತಾನೆ ಕೀಟ. ನಾನು ಅವನ ಒಂದು ಅಂಶ ಇಲ್ಲದೆ ಹೋದರೆ ನಾನೇನು ಆಟ ಆಡಕ್ಕಾಗಲ್ಲ. ಅವನ ಅಂಶದಿಂದ ನಾನು ಇದೆಲ್ಲವನ್ನು ಮಾಡ್ತಾ ಇದ್ದೇನೆ. ನನಗೊಂದು ಕೆಲಸ ಕೊಟ್ಟಿದ್ದಾನೆ, ಕೆಲಸ ಪೂರೈಸ್ತಿದ್ದಾನೆ ಅಂತ ಕೃಷ್ಣ ಹೇಳ್ಕೊಡ್ತಾನೆ. ಸರಿ.